न्यू विश्व डेवलपर्स प्राइवेट लिमिटेड की जानिब से श्री राम नगर ऑपोजिट भवानी नगर नीलकंठ रोड पर ओपन प्लॉट्स बेहतरीन पैमाने पर सेल के लिए तैयार है, जहां पर महज 5 लाख, 6 लाख, 7 लाख और 8 लाख रुपए में आपको तमाम तर बेहतरीन सहूलियात के साथ प्लॉट्स अवेलेबल है। यहां पर ड्रेनेज एंड इलेक्ट्रिसिटी फैसिलिटी, गार्डन एंड CA पर अप्रूव्ड लेआउट और तमाम प्लॉट्स जो कि वास्तु के हिसाब से तैयार किए गए हैं। खुशामदीद मोहतरम नाज़रीन, आप तमाम का HK न्यूज़ चैनल में खैर मक़दम है। कांग्रेसी लीडर अर्जुन कनक ने कुरान प्रवचन के बारे में बताया, जो कि 13, 14 और 15 दिसंबर को यानी 3 दिन का प्रोग्राम है, जो कि पिछले 8 सालों से बड़े ही शानदार पैमाने पर किया जा रहा है। ये साल 9वां साल है। अर्जुन कनक सर ने बसवा कल्याण तालुका की सारी आवाम से गुजारिश की है कि वो 3 दिनों के लिए इस कुरान प्रवचन प्रोग्राम में शिरकत करते हुए प्रोग्राम को कामयाब बनाए। आइए जानते हैं इस खुसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की HK न्यूज़ चैनल के लिए यह खुसूसी रिपोर्ट। प्रिय BK9 ನ್ಯೂಸ್ ವೀಕ್ಷಕರೇ, HK ನ್ಯೂಸ್ 24/7 ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಜರ್ನಲಿಸ್ಟ್ ಸೂರ್ಯವಂಶಿ. ವೀಕ್ಷಕರೇ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕು ಹತ್ರ 13, 14, 15 ಕುರಾನ್ ಪ್ರವಚನ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕರಾದಂತ ಶ್ರೀ ಅರ್ಜುನ್ ಕನಕ್ ಜಿ ಅವರು ಬರ್ತಾ ಇದ್ದಾರೆ. ನೋಡೋಣ ಅವ್ರ ಅಭಿಪ್ರಾಯ. ಸರ್, ಇದು ಕುರಾನ್ ಪ್ರವಚನ ಪ್ರಾರಂಭ ಆಗ್ತಾ ಇದೆ ಸರ್ ಬಸವ ವಿಶೇಷ ಬೀದರ್ ಬಸವ ಕಲ್ಯಾಣ ಉತ್ಸವ ಜನತೆಗೆ ಏನು ಆಹ್ವಾನ ಮಾಡುತ್ತೆ ಸರ್? ವಿಶೇಷವಾಗಿ ಸಮಸ್ತ ಬಸವ ಕಲ್ಯಾಣ ನಾಗರಿಕರಲ್ಲಿ ನಾನು ನಮಸ್ಕರಿಸುತ್ತಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು 9ನೇ ಕುರಾನ್ ಪ್ರವಚನ ಇದೇ ತಿಂಗಳ 13, 14, 15 ರಂದು ನಡೆಯುವ ಬಸವ ಕಲ್ಯಾಣಿನ ತೇರ್ ಮೈದಾನದಲ್ಲಿರುವ ಸಭಾಭವನದಲ್ಲಿ ಈ ಕುರಾನ್ ಪ್ರವಚನ ಮಂಗಳೂರಿನ ಮೊಹಮ್ಮದ್ ಕಿನ್ನಿ ಅವರು ಪ್ರವಚನ ಬಹಳ ಸುಂದರವಾದಂತಹ ಪ್ರವಚನಗಳು ಕುರಾನ್ ಬಗ್ಗೆ ಹೇಳ್ತಾರೆ. ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ಳೋದು ಏನಂತಂದ್ರೆ, ಕುರಾನ್ ಅಂದ ತಕ್ಷಣ ಕುರಾನ್ ಅಂದ ತಕ್ಷಣ ಮುಸ್ಲಿಮೇ ಹೇಳ್ತಾರಂತಲ್ಲ. ಕುರಾನ್ನಲ್ಲಿ ಹಿಂದೂ ಧರ್ಮದ ಬಗ್ಗೆ, ಬೇರೆ ಧರ್ಮದ ಬಗ್ಗೆನೂ ಅಭಿಪ್ರಾಯ ಏನಿದೆ ಅದು ಗೊತ್ತಾಗ್ತದೆ. ಅಲ್ಲಿ ಬಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಹೇಗೆ ಜೀವನ ಮಾಡ್ಬೇಕೆಂಬುದು ಕುರಾನ್ದಲ್ಲಿ ಬರೆದಿದೆ, ಕುರಾನ್ ಪ್ರವಚನದಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಒಂದಿನ ಕೌಟುಂಬಿಕ ಪ್ರವಚನ ಇರ್ತದೆ. ಕುರಾನ್ ಅಂದ್ರೆ ಕೌಟುಂಬಿಕ ಪ್ರವಚನ ಇರ್ತದೆ. ಒಂದ್ ದಿವಸ ಮತ್ತೆ ಕುಟುಂಬದಲ್ಲಿ ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಇಂಥವೆಲ್ಲ ಮೇಲೆ ಪ್ರವಚನ ಹೇಳ್ತಾರೆ. ಅದಕ್ಕೋಸ್ಕರ ಕುರಾನ್ದಲ್ಲಿ ನಾವು ಸುಮಾರು 9-8 ಪ್ರವಚನದಲ್ಲಿ ಅಟೆಂಡ್ ಆಗಿದ್ದೀವಿ. ಇದು 9ನೇ ಪ್ರವಚನ. 9ನೇ ಪ್ರವಚನದಲ್ಲಿಯೂ ಸಹ ನಾವು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ಕುರಾನ್ನಲ್ಲಿ ಒಳ್ಳೆಯ ಆಧ್ಯಾತ್ಮಿಕ ಜೀವನ, ಮಾನವ ತಮ್ಮ ಜೀವನ, ತಮ್ಮ ಕುಟುಂಬ, ತಮ್ಮ ಸಂಸಾರವನ್ನು ಹೇಗೆ ನಡೆಸಬೇಕು ಎಂಬುದು ಆ ಕುರಾನ್ನಲ್ಲಿ ಬರ್ತದೆ. ಕುರಾನ್ನಲ್ಲಿ ಹೇಳ್ತಾರೆ ಅವರು ಮಾರಲ್ ಎಜುಕೇಶನ್ ಕೊಡ್ತಾರೆ. ಅದರಲ್ಲಿ ಮಾರಲ್ ಅಂತಂದ್ರೆ ಇದು ಏನು, ತಂದೆ ತಾಯಿ ಆಗ್ಲಿ, ಕುಟುಂಬ ಒಂದು ಯಶಸ್ವಿ ಕುಟುಂಬ ಆಗ್ಬೇಕಾದ್ರೆ ಏನಾಗ್ಬೇಕು, ಯಶಸ್ವಿ ಮಕ್ಕಳು ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು ತಂದೆ ತಾಯಿಗಳು, ಇವೆಲ್ಲ ರೀತಿಯಿಂದ ಒಂದಲ್ಲ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಿಂದ ಕುರಾನ್ ಪ್ರವಚನದಲ್ಲಿ ಬರ್ತದೆ ಅದು. ಮತ್ತು ಅವ್ರು ಹೇಳ್ತಾರೆ, ಮತ್ತು ಕುರಾನ್ನಲ್ಲಿ ಏನು ಮುಸ್ಲಿಂ ಬಗ್ಗೆದಾನೆ ಹೇಳೋದಿಲ್ಲ, ಮುಸ್ಲಿಂದೇ ಕುರಾನ್ ಬಗ್ಗೆದಾಗ ಹೇಳೋದಿಲ್ಲ. ಕುರಾನ್ನಲ್ಲಿ ಬೇರೆ ಧರ್ಮದಲ್ಲಿ ಬೈಬಲ್ನಲ್ಲಿ ಏನಿದೆ ಅದು ಕುರಾನ್ನಲ್ಲಿ ಬರ್ತದೆ. ನಾವು ಅದಕ್ಕೆ ಟ್ಯಾಲಿ ಮಾಡಬೇಕು. ನಾವು ಹೋಗಿ ಕುರಾನ್ ಅಂತಂದ್ರೆ ಏನು ಅಂತಂದ ಅರ್ಥ ಆದ್ರೆ ಮಾತ್ರ ಆ ಕುರಾನ್ ಪ್ರವಚನದ ಅರ್ಥ ಬಗೆಹರಿತದೆ. ಇಲ್ಲ ಅಂತಂದ್ರೆ ಕುರಾನ್ ಅಂತ ತಕ್ಷಣ ಮುಸ್ಲಿಂ ಅಂತಂದು ದೂರ ಹೋಗ್ಬೇಡ್ರಿ. ದಯಮಾಡಿ ಇಡೀ ಬೀದರ್ ಜಿಲ್ಲೆಯ ಸಮಸ್ತ ಜನರಲ್ಲಿ ನಾನು ವಿನಂತಿಸಿ ಮಾಡ್ಕೊಳ್ತಾ ಕೈ ಮುಗಿದು ನಿಮ್ಮವು ಎಲ್ಲರೂ ಬಂದು ತಮ್ಮ ಕುಟುಂಬ ಪರಿವಾರದೊಂದಿಗೆ ಬಂದು ಒಳ್ಳೆಯ ಆಧ್ಯಾತ್ಮಿಕ ಕುರಾನ್ ಪ್ರವಚನ ಇದೆ. ಇದರಿಂದ ತಮ್ಮ ಜೀವನ ಪರಿವರ್ತನೆ ಆಗುವ ಒಂದು ಕುರಾನ್ ಪ್ರವಚನ ಇದೆ. ನಿಮ್ ಜೀವನದಲ್ಲಿ ಒಂದು ಸಿಗಲದಂತ ಆಧ್ಯಾತ್ಮಿಕ ಪ್ರವಚನಗಳು ಅಲ್ಲಿ ಸಿಗುತ್ತದೆ. ಅದಕ್ಕೋಸ್ಕರ ನೀವು ಯಾವುದೇ ಸಂದೇಹ ಪಡದೆ ನೇರವಾಗಿ ನೀವು ಬಸವ ಕಲ್ಯಾಣ ತೇರ್ ಮೈದಾನ ಕುರಾನ್ ಪ್ರವಚನ ಸಲುವಾಗಿ ಸಭಾಭವನದಲ್ಲಿ ಬಂದು ಆ ಸಭಾಭವನದ ಪ್ರವಚನವನ್ನು 3 ದಿವಸ ಆಲಿಸಿದ್ರೆ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ನಿಮ್ಮ ಕುಟುಂಬದಲ್ಲಿ ಏನು ತಿದ್ದುಪಡಿ ಆಗ್ಬೇಕು ಆ ತಿದ್ದುಪಡಿಗಳು ಆಗ್ತವೆ. ನಾವು ಹೇಗೆ ನಮ್ಮ ಕುಟುಂಬದಲ್ಲಿ ತಂದೆ ತಾಯಿ ಹೇಗೆ ನಡಿಬೇಕು, ಮಕ್ಕಳು ತಂದೆ ತಾಯಿಗೆ ಹೇಗೆ ಒಬಿಡಿಯಂಟ್ ಆಗಿರ್ಬೇಕು, ಇವೆಲ್ಲ ಆಧ್ಯಾತ್ಮಿಕವಾಗಿ ಎಲ್ಲ ದುಡ್ಡಿದ್ರೆ ಆ ಸಾಲದು ಆಧ್ಯಾತ್ಮಿಕ ಜೀವನನೂ ಬೇಕು ಮನುಷ್ಯಗೆ. ಆ ಮನುಷ್ಯರ ಆಧ್ಯಾತ್ಮಿಕ ಜೀವನದ ಪ್ರವಚನಗಳು ಬೇಕು. ಅದಕ್ಕೋಸ್ಕರ ತಾವು ಬಂದು ಈ ಕುರಾನ್ ಪ್ರವಚನ 13, 14, 15 ಎಂದು ತೇರ್ ಮೈದಾನ ಸಭಾಭವನದಲ್ಲಿ
ನಡೀತದೆ. ತಾವು ಬಂದು ಈ ಕುರಾನ್ ಪ್ರವಚನ ಕೇಳಿ ಈ ಕುರಾನ್ ಪ್ರವಚನವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಸದ್ಭಾವನಾ ಮಂಚಿನ ಅಧ್ಯಕ್ಷನಾಗಿ ತಮ್ಮೆಲ್ಲರಲ್ಲಿ ಮನವಿ ಪೂರ್ವಕ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ದಯಮಾಡಿ 13, 14, 15ರಂದು ಕುರಾನ್ ಪ್ರವಚನಕ್ಕೆ ತಪ್ಪದೆ ತಾವು ಬನ್ನಿ, ತಮ್ಮ ಕುಟುಂಬದವರನ್ನು ಕರ್ಕೊಂಡು ಬಂದು, ತಮ್ಮ ಮಿತ್ರರನ್ನು ಕರ್ಕೊಂಡು ಬಂದು ಇದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. नमस्कार। प्रोपराइटर मोहम्मद खान की जानिब से पेश किया जा रहा है बेहतरीन वेंचर, जहां पर लो इन्वेस्टमेंट हाई रिटर्न्स। जी हाँ नाज़रीन, आज़ाद कॉलोनी धारवत लेआउट में बेहतरीन प्लॉट्स पेश किए जा रहे हैं। मज़ीद तफसीलात के लिए दिए गए नंबरात पर रब्ता किया जा सकता है। फ़ोन नंबरात है 8495083595 या फिर 9591185276।